ವೆಲ್ಕಮ್ ಟು ಹಿತದರ್ಶಿನಿ ಮೀಡಿಯಾ. ಇಂದು ನಾವು ಅಮಾವಾಸ್ಯೆ ಜನನ ದೋಷ ಅನ್ನೋ ವಿಚಾರವಾಗಿ ಮಾತನಾಡ್ಕೊಳ್ಳೋಣ. ಅಮಾವಾಸ್ಯೆ ಅಂದರೆ ಏನು ಅನ್ನೋ ವಿಚಾರ ಎಲ್ಲರಿಗೂ ಸಾರ್ವಜನಿಕವಾಗಿ ತಿಳಿದಿರುವಂಥ ವಿಚಾರನೆ. ಆದರೆ ಈ ಜ್ಯೋತಿಷಾಸ್ತ್ರದಲ್ಲಿ ಈ ಅಮಾವಾಸ್ಯೆ ಉಂಟಾಗುವ ವಿಚಾರನ ಯಾವ ರೀತಿ ತೆಗೆದುಕೊಳ್ಳುತ್ತಾರೆ ನಮ್ಮ ಋಷಿಗಳು ಹೇಳಿರ್ತಾರೆ ಅಂದರೆ, ಸೂರ್ಯ ಚಂದ್ರರು ಏಕತ್ರ ರಾಶಿಯಲ್ಲಿ ಸಂಚಾರ ಮಾಡುವಾಗ ಈ ಅಮಾವಾಸ್ಯೆ ಸಂಭವಿಸುತ್ತೆ ಅನ್ನೋ ವಿಚಾರ ತಿಳಿಸಿರುತ್ತಾರೆ. ಪ್ರತಿ ಅಮಾವಾಸ್ಯೆನೂ ಒಂದು ಕೆಟ್ಟದಾದಂಥ ಅಮಾವಾಸ್ಯೆ ಏನಲ್ಲ. ಆದರೆ ಕೆಲವೊಂದು ಅಮಾವಾಸ್ಯೆಗಳು ಯಾವ ರೀತಿ ಅಂದರೆ, ಅಮಾವಾಸ್ಯೆ ಯಾವ ನಕ್ಷತ್ರದಲ್ಲಿ ಸಂಭವಿಸ್ತಾ ಇದೆ, ಅಂದು ಯಾವ ವಾರ ಬಂದಿದೆ, ಯಾವ ನಕ್ಷತ್ರ ಬಂದಿದೆ ಅಂದರೆ ಚಂದ್ರನಿರುವಂಥ ನಕ್ಷತ್ರ, ಮತ್ತು ಯಾವ ತಿಥಿ, ಯಾವ ಯೋಗ, ಯಾವ ಕರ್ಣ, ಈ 5 ಅಂಶಗಳು ಒಂದು ಕೆಟ್ಟದಾದಂಥ ಅಂದರೆ ದುಷ್ಟ ವಾರತಿಥಿ ಯೋಗ ನಕ್ಷತ್ರಗಳು ಕೂಡಿದಾಗ ಒಂದೇ ದಿನ ಬಂದಾಗ ಆವತ್ತು ಸಂಭವಿಸುವಂಥ ಅಮಾವಾಸ್ಯೆ ಮಾತ್ರ ದುಷ್ಟ ಅಂದರೆ ಕೆಟ್ಟದಾದಂಥ ಅಮಾವಾಸ್ಯೆ ಆಗುತ್ತದೆ. ಅದು ಕೆಟ್ಟ ಪರಿಣಾಮಗಳನ್ನು ಬೀರುತ್ತೆ. ಅಂದು ಅಂದರೆ ಆ ಅಮಾವಾಸ್ಯೆ ಎಂದು ಯಾರು ಜನಿಸಿರುತ್ತಾರೋ ಮಗು, ಆ ಮಗುವು ಈ ಅಮಾವಾಸ್ಯೆ ಜನನ ದೋಷಕ್ಕೆ ಈಡಾಗುತ್ತೆ. ಈ ಅಮಾವಾಸ್ಯೆ ಜನನ ದೋಷದಿಂದ ಆಗುವಂಥ ಮಾನವನ ಜೀವನದ ಮೇಲೆ ಉಂಟಾಗುವಂಥ ಪರಿಣಾಮಗಳು, ಎದುರಿಸಬೇಕಾದಂಥ ಕಷ್ಟ ನಷ್ಟಗಳನ್ನ ನಮ್ಮ ಮಹರ್ಷಿಗಳು ತಿಳಿಸ್ಕೊಟ್ಟಿರುತ್ತಾರೆ. ಅದನ್ನು ನಾನು ಇಂದು ಹಂತವಾಗಿ ತಿಳಿಸ್ತೀನಿ. ಬಾಲ್ಯ ಅಂದರೆ 8 ವರ್ಷ ಮಗುವರೆಗೂ ತುಂಬ ಅನಾರೋಗ್ಯ ಪೀಡಿತವಾಗೋದು, ಕೆಲವೊಂದು ಇಂದ್ರಿಯ ದೋಷಗಳು ಅಂದರೆ ಕಣ್ಣಾಗ್ಬೋದು, ಕಿವಿ ಆಗ್ಬೋದು, ಹೀಗೆ ಕೆಲವೊಂದು ಪಂಚೇಂದ್ರಿಯಗಳಿದೆಯಲ್ಲ, ಪಂಚೇಂದ್ರಿಯಗಳಲ್ಲಿ ಯಾವುದಾದ್ರೂ ಇಂದ್ರಿಯಗಳಲ್ಲಿ ತುಂಬ ಸಮಸ್ಯೆಗಳು ಉಟ್ಕೊಳ್ಳೋದು, ಮಗು ತುಂಬ ವಿಚಿತ್ರವಾಗಿ ಆಡೋದು, ತೀಟ್ಲೆ ಜಾಸ್ತಿ ಇರೋದು, ಮಗುವನ್ನು ಸುಧಾರಿಸೋದೇ ಕಷ್ಟ ಆಗುತ್ತೆ, ಹೆಚ್ಚಾಗಿ ಆಸ್ಪತ್ರೆಯ ಸಂದರ್ಶನ ಮಾಡಬೇಕಾಗ್ತದೆ, ಅಂದರೆ ಅನಾರೋಗ್ಯ ಬರ್ತಾ ಇರ್ತದೆ ಅನ್ನೋ ವಿಚಾರ. ಮತ್ತೆ ಬಾಲ್ಯದಿಂದ ಯೌವನಕ್ಕೆ ಬರುವಾಗ ಈ ವಿದ್ಯಾಭ್ಯಾಸದಲ್ಲಿ ಹಿಂದೆ ಬೀಳೋದು, ಸಮವಯಸ್ಕರಲ್ಲಿ ಹೆಚ್ಚಾಗಿ ಆಟಪಾಠಗಳು ತೊಡಗೋದು, ವಿದ್ಯಾಭ್ಯಾಸನ ಹೆಚ್ಚಾಗಿ ಏಕಾಗ್ರತೆಯಿಂದ ವಿದ್ಯಾಭ್ಯಾಸ ಮಾಡದೆ ಕಡಿಮೆ ಅಂಕಗಳನ್ನು ತೆಗೆದುಕೊಳ್ಳೋದು, ಇಲ್ಲ ನಪಾಸ್ ಆಗೋದು, ಮತ್ತು ಒಂದು ಸಾಮಾನ್ಯ ವಯಸ್ಸಿನಲ್ಲೇ ಪ್ರೀತಿ ಪ್ರೇಮ ಅಂತ ಅದರಿಂದ ಓಡಿ ಹೋಗೋದು, ಅಲ್ಲ ಬೇರೆ ಜಾತಿ, ಬೇರೆ ಕುಲ, ಬೇರೆ ಧರ್ಮದ ಹುಡುಗಿಯರನ್ನು ಪ್ರೀತಿಸಿ ಅವರಿಂದ ಓಡಿ ಹೋಗಿ ಸಮಾಜದಲ್ಲಿ ಅವಮಾನವನ್ನು ಭರಿಸೋದು, ತನ್ನ ಜೀವನವನ್ನು ಒಳ್ಳೆ ಮಾರ್ಗದಲ್ಲಿ ರೂಪಿಸ್ಕೊಳ್ಳುವಂಥ ಒಂದು ಅವಕಾಶಗಳನ್ನ ಕಳೆದುಕೊಳ್ಳುತ್ತಾನೆ. ಮತ್ತು ಯೌವನ ಆದಮೇಲೆ ಒಳ್ಳೆ ಸಂಸಾರಸ್ಥ ಜೀವನಕ್ಕೆ ಬಂದಾಗ ಹೆಚ್ಚಿನ ಒಂದು ಸಂಘರ್ಷಗಳಿಗೆ ಒಳಗಾಗೋದು. ಸಂಘರ್ಷ ಅಂದರೆ ಅಕ್ಕಪಕ್ಕದವರಾಗ್ಬೋದು, ಇಲ್ಲ ಭೂಮಿ ವಿಚಾರದಲ್ಲಾಗ್ಬೋದು, ಇಲ್ಲ ವೃತ್ತಿ ಬದಲಾವಣೆಯಲ್ಲಾಗ್ಬೋದು. ಈ ಥರ ಹೆಚ್ಚಿನ ಸಮಸ್ಯೆಗಳಿಗೆ ಈ ಮಗು ಗುರಿಯಾಗುತ್ತದೆ. ಮುಪ್ಪಿನ ಕಾಲದಲ್ಲಿ ಅಂದರೆ ಅಬೌವ್ 50 ಇಯರ್ಸು ಹೆಚ್ಚಿನ ಅನಾರೋಗ್ಯಕ್ಕೆ ಈಡಾಗೋದು, ಆಸ್ಪತ್ರೆಯ ಪಾಲಾಗೋದು. ಅದೇ ರೀತಿ ತಂದೆ ತಾಯಿಯ ಮತ್ತು ಅವರ ಕುಟುಂಬಸ್ಥರ ವಿಚಾರವಾಗಿ ನೋಡುವುದಾದರೆ, ತಂದೆ ತಾಯಿಗೆ ಕಷ್ಟ ಕಾಲಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ ಇವರಿಗೆ ಗೌರವ ಕಡಿಮೆ ಆಗ್ತದೆ. ಅಂದರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಜಯ ಇರುವುದಿಲ್ಲ, ಎಲ್ಲ ನಷ್ಟ ಸಂಭವಿಸ್ತದೆ. ಅಕ್ಕಪಕ್ಕದವರು ಮತ್ತು ದಾಯಾದಿಗಳಲ್ಲಿ ಒಳಜಗಳಗಳು, ವೈಮನಸ್ಸುಗಳು, ಈ ರೀತಿಯಾದಂಥ ನಾನಾ ವಿಧವಾದಂಥ ಕಷ್ಟಗಳನ್ನ ಅವರು ಎದುರಿಸಬೇಕಾಗಿ ಬರ್ತದೆ. ಆ ತಂದೆ ತಾಯಿ ಕೂಡ ಆವಾಗ ಸಾವಿಗೆ ಸಮನಾದಂಥ ಗಂಡಾಂತರಗಳನ್ನ ಆ ತಂದೆ ತಾಯಿ ಅನುಭವಿಸಬೇಕಾಗಿ ಬರ್ತದೆ. ಸಮಾಜದಲ್ಲಿ ತುಂಬ ಅವಮಾನಗಳಿಗೆ ಬಲಿಯಾಗಿ ದುಃಖದ ಜೀವನ ನಡೆಸಬೇಕಾಗಿ ಬರುತ್ತದೆ. ಯಾರೋ ತಂದೆ ತಾಯಿ ಮತ್ತು ಅವರ ಕುಟುಂಬಸ್ಥರು. ಆ ಕುಟುಂಬಸ್ಥರಲ್ಲಿ ಕೂಡ ಹೆಚ್ಚಾಗಿ ಕೋರ್ಟು ಕಚೇರಿ ಗಲಾಟೆಗಳು ಬರುವುದು, ಅಕ್ಕಪಕ್ಕದವರಲ್ಲಿ ಇಲ್ಲ ಸಲ್ಲದ ದೋಷಾರೋಪಗಳು, ಸಮಾಜದಲ್ಲಿ ಈ ಕುಟುಂಬಕ್ಕೆ ಯಾವುದೇ ರೀತಿಯ ಸ್ಥಾನಮಾನಗಳು ಸಿಗುವುದಿಲ್ಲ. ಅಂದರೆ ರಾಜಕೀಯವಾಗಿ ಆಗ್ಬೋದು, ಸಮಾಜದಲ್ಲಿ ಒಂದು ಗೌರವಯುತವಾದಂಥ ಸ್ಥಾನದಿಂದ ದೂರ ಸರಿತಾ ಹೋಗುತ್ತೆ ಇವರ ಕುಟುಂಬ. ಈ ನಮ್ಮ ಮಹರ್ಷಿಗಳು ತಿಳಿಸಿಕೊಟ್ಟಿರುತ್ತಾರೆ. ಇಂತಹ ದುಷ್ಟ ಅಮಾವಾಸ್ಯೆ ಎಂದು ಜನಿಸಿದ ಒಂದು ಮಗುವಿನ ಜಾತಕ ಕುಂಡಲಿಯನ್ನು ನಾವು ಉದಾಹರಣೆಯಾಗಿ ನೋಡೋಣ. ನೋಡಿ, ಈ ಮಗು 19 ಜುಲೈ 2012 9 ಗಂಟೆ ಬೆಳಗ್ಗೆ 9:37 ಕೋಲಾರ ಪ್ರಾಂತ್ಯದಲ್ಲಿ ಜನಿಸಿರುತ್ತೆ. ಅಂದು ನೋಡಿ, ಇಲ್ಲಿ ಕೃಷ್ಣ ಪಕ್ಷ ಅಮಾವಾಸ್ಯೆ, ಪೂರ್ಣ ಅಮಾವಾಸ್ಯೆ ಎಂದು ಆ ಮಗು ಜನಿಸಿರುತ್ತೆ. ಅದು ಹುಟ್ಟಿರುವಂಥ ಒಂದು ಯೋಗ ಅರ್ಶನ ಯೋಗ, ಪುನರ್ವಸು ನಕ್ಷತ್ರ, ನಾಗಕರಣದಲ್ಲಿ ಹುಟ್ಟಿರುತ್ತೆ. ಪುನರ್ವಸು 4ನೇ ಪಾದ ಕರ್ಕಾಟಕ ರಾಶಿಯಲ್ಲಿ. ಈಗ ಗ್ರಹಸ್ಥಿತಿಯನ್ನು ನೋಡೋಣ ನಾವು. ರಾಶಿ ನಾನು ಹೇಳ್ದಂಗೆ ಕರ್ಕಾಟಕ ರಾಶಿ, ಲಗ್ನ ಮುಂದು ಸಿಂಹ ಲಗ್ನ. ಲಗ್ನಾಧಿಪತಿ, ಈ ಲಗ್ನಕ್ಕೆ ಅಧಿಪತಿ ಯಾರಂದರೆ ಸೂರ್ಯ. ಸೂರ್ಯ 12ನೇ ಮನೆಯಲ್ಲಿದ್ದಾನೆ.
ನೋಡಿ ಹಿಂಗೆ 12ನೇ ಮನೆಯಲ್ಲಿದ್ದಾನೆ. ಅದು ಆ ರಾಶ್ಯಾಧಿಪತಿ ಜೊತೆಯಲ್ಲೇ ಚಂದ್ರನ ಜೊತೆಯಲ್ಲೇ 2°43 ಚಂದ್ರ, 2°51 ಸೂರ್ಯ ಇದ್ದಾನೆ. ಅಂದರೆ ತುಂಬು ಅಮಾವಾಸ್ಯೆ. ಈ ಅಮಾವಾಸ್ಯೆಯಲ್ಲಿ ಮಗು ಜನಿಸಿದ್ದರಿಂದ ಅವರ ನೋಡಿ ತಾಯಿ ವಿಚಾರಕ್ಕೆ ಬಂದರೆ 1, 2, 3, 4 ತಾಯಿ ಸ್ಥಾನಾಧಿಪತಿ ಕುಚ ಮಾಂದ್ಯ ಮತ್ತು ಶನಿ ಮಧ್ಯದಲ್ಲಿ ಪಾಪಗ್ರಹ ಪೀಡಿತರಾಗಿದ್ದಾರೆ. ತಾಯಿಯು ತುಂಬ ಕಷ್ಟನ ಅನುಭವಿಸಿ ಈಗ ಏಕಾಂಗಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ತಂದೆ ವಿಚಾರವಾಗಿ ನೋಡಿದ್ರೆ ಇಲ್ಲಿ ಲಗ್ನದಿಂದ 9ನೇ ಸ್ಥಾನಕ್ಕೆ ಹೋಗೋಣ. 9ನೇ ಸ್ಥಾನಾಧಿಪತಿ ಕೂಡ ಕುಜನೇ ಆಗಿ ಆತನು 9ನೇ ಸ್ಥಾನಾಧಿಪತಿ ಕುಜನೇ ಆಗಿ ಕುಜನು ಇಲ್ಲಿಯೂ ಕೂಡ ಕುಜನೇ ಆಗಿ ಅದು ಮಾಂದ್ಯ ಮತ್ತು ಶನಿಯ ಪಾಪಕರ್ತರಲ್ಲಿದೆ. ಅದು ಈ ಲಗ್ನಕ್ಕೆ 9ನೇ ಸ್ಥಾನಾಧಿಪತಿಯ ಬಾಧಕಾಧಿಪತಿಯಾಗಿರೋದ್ರಿಂದ ತಂದೆಯ ಒಂದು ಭಾಗ್ಯ ಇಲ್ಲದೆ ಈ ಮಗು ತುಂಬ ಬಾಧೆಯನ್ನು ಅನುಭವಿಸ್ತದೆ ಅಂತ ಹೇಳ್ತಾ ಇದೆ. ಈ ಮಗು ಹುಟ್ಟಿದ ನಂತರ ದಿನೇ ದಿನೇ ಗಂಡ ಹೆಂಡತಿಯಲ್ಲಿ ವಿರಸ ಉಂಟಾಗಿ ಒಬ್ಬರನ್ನು ಆಗಲಿ ಒಬ್ಬರು ದೂರ ಆಗಿದ್ದಾರೆ. ಈಗ ಈ ಮಗುವಿನ ತಂದೆ ಅಂದರೆ ಬೇರೆಯವರ ಜೊತೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಈ ತಾಯಿನೂ ಒಂಟಿಯಾಗಿ ತುಂಬ ಕಷ್ಟಗಳಿಂದ ಜೀವನ ನಡೆಸ್ತಾ ಇದ್ದಾರೆ. ಮತ್ತು ಅವರ ಕುಟುಂಬದಲ್ಲಿ ಭೂಮಿಗಳ ಒಂದು ವಿಭಾಗ ಆಗದೆ ಘರ್ಷಣೆಯಲ್ಲಿ ಎಲ್ಲ ಅಣ್ಣ ತಮ್ಮಂದಿರು ದೂರಾಗಿ ಆ ಕುಟುಂಬನೂ ಕೂಡ ಒಗ್ಗಟ್ಟಿಳಿದ ಅಲ್ಲಕಲ್ಲೋಳ ಆಗಿರುವಂಥ ಒಂದು ಸನ್ನಿವೇಶ ಇದೆ. ಈ ರೀತಿ ನೋಡಿ, ಅದು ಅಲ್ಲದೆ ಈ ಮಗುವಿಗೆ ವಿದ್ಯಾಸ್ಥಾನದಲ್ಲಿ ರಾಹು ಇರೋದು, ರಾಹು ಇದು ನೀಚ ಸ್ಥಾನ. ಅದು ಬಾಲ್ಯ ವಿದ್ಯಾಭ್ಯಾಸ ಶನಿ ಕುಜ ಇರೋದು, ಇದು ಕೂಡ ಅಷ್ಟೊಂದು ಒಳ್ಳೆಯ ಗ್ರಹಸ್ಥಿತಿ ಅಲ್ಲ. ಆದ್ದರಿಂದ ಅಂದರೆ ಈ ಅಮಾವಾಸ್ಯೆಯಲ್ಲಿ ಜನನ ಆಗಲಿಕ್ಕೆ ಕಾರಣ ಪಿತೃಗಳ ಅಧಿದೇವತೆಗಳು ಯಾರಂದರೆ ಪಿತೃದೇವತೆಗಳು. ಈ ಪಿತೃದೇವತೆಗಳ ಒಂದು ಶಾಪದಿಂದಾಗಿ ಈ ಮಗು ಅಮಾವಾಸ್ಯೆಯಂದೇ ಜನಿಸಿರುತ್ತೆ. ಆದ್ದರಿಂದ ಈ ತಂದೆ ತಾಯಿ ತುಂಬ ಕಷ್ಟ ನಷ್ಟಗಳನ್ನ ಅನುಭವಿಸಿ ದುಃಖಕರವಾದಂಥ ಸನ್ನಿವೇಶದಲ್ಲಿ ಜೀವಿಸ್ತಾ ಇರ್ತಾರೆ. ಅವರು ಬಂದು ನಮ್ಮನ್ನು ಕೇಳಿದಾಗ ಈ ವಿಚಾರ ಎಲ್ಲವನ್ನು ವಿಶ್ಲೇಷಿಸಿ ಅವರಿಗೆ ತಿಳಿಸಿ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿದೆ. ಅವರು ಅದೇ ಪ್ರಕಾರವಾಗಿ ನುರಿತ ಪುರೋಹಿತರ ಮುಖಾಂತರ ಮಾಡಿಸ್ಕೊಂಡಿರುತ್ತಾರೆ. ನಾನು ಕೊಡುವಂಥ ಸಲಹೆ ಏನಂದರೆ, ತಮಗೇನಾದರೂ ಈ ಥರದ ಸಮಸ್ಯೆಗಳೇನಾದರೂ ತಮ್ಮ ಮಕ್ಕಳು ಹುಟ್ಟಿದಾಗಿಂದ ಕಂಡು ಬರ್ತಾ ಇದ್ದರೆ ತಾವು ಒಳ್ಳೆಯ ಜ್ಞಾನವಂತರಾದ ಜ್ಯೋತಿಷಿಯನ್ನು ಅಥವಾ ಪಂಡಿತರನ್ನು ಸಂಪರ್ಕಿಸಿ ಒಂದು ಸಲಹೆ ಸೂಚನೆಗಳನ್ನು ಪಡೆದು ಅದಕ್ಕೆ ಯಾವ ರೀತಿಯಾದಂಥ ಪರಿಹಾರ ಮಾಡಿಕೊಂಡ್ರೆ ಸರಿ ಹೋಗುತ್ತೆ, ಈ ಸಮಸ್ಯೆಗಳಿಂದ ಆಚೆ ಬರಬಹುದು ಅನ್ನೋ ವಿಚಾರವನ್ನು ತಾವು ತಿಳಿದುಕೊಂಡು ಈ ಸಮಸ್ಯೆಯಿಂದ ಪಾರಾಗಿ ಸುಖ ಜೀವನ ನಡೆಸಲು ಅನುಕೂಲ ಆಗಬಹುದು ಅನ್ನೋ ಸಲಹೆಯನ್ನು ನಾನು ನೀಡ್ತಾ ಇದ್ದೀನಿ. ತಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಜ್ಯೋತಿಷ್ ಶಾಸ್ತ್ರದಲ್ಲಿರುವಂಥ ನಿಗೂಢಗಳನ್ನು ಮುಂದೆ ತಿಳಿಸಲು ಪ್ರೋತ್ಸಾಹ ಮಾಡುವ ಸಲುವಾಗಿ ತಾವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ತಮಗೆ ಬೇಗ ತಲುಪುತ್ತೆ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ನಾನು ಈ ಸಮಸ್ಯೆಗೆ ಪರಿಹಾರವನ್ನು ತಿಳಿಸಿಕೊಡುತ್ತೇನೆ. ಅಲ್ಲಿವರೆಗೂ ತಾವು ನಿರೀಕ್ಷಿಸಿ.